ಗುತ್ತಿಗೆದಾರರು ಒಳ್ಳೆ ಕಾಮಗಾರಿ ಕೊಟ್ಟಿದ್ದಕ್ಕೆ ನಮ್ಮ ಗ್ರಾಮಸ್ಥರ ಪರವಾಗಿ ಅವರಿಗೆ ಮಾಧ್ಯಮ ಮಿತ್ರರಿಗೆ ನನ್ನ ಮೊಟ್ಟ ಮೊದಲನೇದಾಗಿ ನನ್ನ ಆತ್ಮದ ನಮಸ್ಕಾರವನ್ನು ಹಾಕಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ನನ್ನ ಕನಸು ನನ್ನ ನನಸು ಎಲ್ಲ ಇದು ಮಾಡಿದ್ದು ನಮ್ಮ ಮಾಧ್ಯಮ ಮಿತ್ರರು, ವೀಕ್ಷಣೆ ಮತ್ತು ಪತ್ರಿಕಾ ಮಿತ್ರ ನಾನು ಚಿರಋಣಿಯಾಗಿರ್ತೀನಿ. ಯಾಕೆಂತಂದ್ರೆ ಈ ತಿಪ್ಪುದೊಡ್ಡಿ ಏನೇ ಸುತ್ತಮುತ್ತಲ ಏನೇ ಕಾರ್ಯಕ್ರಮ ಇದ್ರು ನಾನು ಅದನ್ನ ಬೆಳಕಿಗೆ ತರಬೇಕಾದ್ರೆ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ನಾನು ಒಬ್ಬ ಈ ತಿಪ್ಪುದೊಡ್ಡಿನಲ್ಲಿ ಎಕ್ಸ್ ಮೆಂಬರ್ ಆಗಿ ಸಣ್ಣ ರೈತನಾಗಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀನಿ. ಅದೇ ನಮ್ಮ ರಕ್ಷಣಾ ವೇದಿಕೆ ನಮ್ಮ ಪ್ರಕಾಶ್ ಅಣ್ಣ ಹೇಳ್ದಂಗೆ ನಾವು ಏನೇ ಮುಂದೆ ಹೋರಾಟ ಮಾಡಿದ್ರೂ ನಮ್ಗೊಂದು ಸಣ್ಣ ಅಧಿಕಾರ ಬೇಕು, ಬೆಂಬಲ ಬೇಕು ಅಂತ ನಮ್ಗೆ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದ್ದಕ್ಕೆ ನಾನು ಅವ್ರಿಗೆ ಚಿರಋಣಿಯಾಗಿರ್ತೀನಿ. ಅದೇ ರೀತಿಯಾಗಿ ನಮ್ಮ ಗ್ರಾಮದಲ್ಲಿ ನಿಮ್ಮ ಮುಳಬಾಗಿಲು ನ್ಯೂಸ್ ಆಗಿರ್ಬೋದು, ಎಲ್ಲ ಮಾಧ್ಯಮ ಮಿತ್ರರು ನೋಡಿರ್ಬೋದು, ಇದೇ ಶಾಲೆಯಲ್ಲಿ ಹೆಂಗೆ ಅನಾಹುತ ಇತ್ತು, ಮತ್ತೆ ಅದು ಅಂಗನವಾಡಿ ಇರಲಿಲ್ಲ, ಕುಡಿಯುವ ನೀರಿನ ಘಟಕ ಇರಲಿಲ್ಲ, ರಸ್ತೆಗಳಿರ್ಲಿಲ್ಲ, ಕೆಲವೊಂದು ಎಲ್ಲ ನಾವು ಈ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ನಾನು ಅದನ್ನ ಧ್ವನಿ ಎತ್ತಿ ಮುಳಬಾಗಿಲಿನ ನಾಯಕರು, ನಮ್ಮ ಹಿರಿಯರು, ಮುಖಂಡರು, ನಮ್ಮ ಆತ್ಮೀಯರು, ಬೆಂಬಲರು, ಶಾಸಕರು, ಮುಖ್ಯವಾಗಿ ನಾನು ಹೇಳ್ಬೇಕಂದ್ರೆ ಶಾಸಕರಿಗೆ ನಾನು ತುಂಬಾ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಶಾಸಕರಿಗೆ ಫಸ್ಟ್ನೇದಾಗಿ ನಮ್ಮ ಸಮೃದ್ಧಿ ಮಂಜಣ್ಣನವರಿಗೆ ನಾನು ತುಂಬಾ ನಾನು ಆತ್ಮೀಯವಾಗಿ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂತಂದ್ರೆ ಅವರ ನೇತೃತ್ವದಲ್ಲಿ, ಅವರ ಬೆಂಬಲಗ ಇವಾಗ ನೇತೃತ್ವದಲ್ಲಿ ಈ ಕೆಲಸಗಳು ನಡೀತಾ ಇದೆ. ಮೊಟ್ಟ ಮೊದಲನೇದಾಗಿ ಈ ರಸ್ತೆ ನೋಡಿರ್ತೀರ ನೀವೇ, 10 ವರ್ಷದಿಂದ ಕುಂಠಿತಗೊಂಡ ಒಂದು 2 ಫೀಟ್ ಗುಣಿ ಇತ್ತು. ಅವಾಗ ನಮ್ಮ ಮುಳಬಾಗಿಲು ನ್ಯೂಸ್ ಅವರು ಕೆಲವರು ಪತ್ರಿಕಾ ಮಿತ್ರರು ಬಂದು ನೋಡಿದ್ರು. ಈ ಪ್ರತಿಫಲ 10 ವರ್ಷದಿಂದ ಬಂದಿರುವ ಪ್ರತಿಫಲ ಇವಾಗ ನಮ್ಗೆ ಸಿಕ್ಕಿದೆ. ಅದಕ್ಕೆ ನನಗೆ ಶಾಸಕರಿಗೆ ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ರಸ್ತೆ ಇರ್ಲಿಲ್ಲ, ಅವಾಗ ರಸ್ತೆಗೆ ನಾವು ಹೋಗ್ತಾ ಇದ್ರೆ ಗುಣಿ ನೋಡಿ ಎಲ್ಲ ಅಲ್ಲೇ ಬಿದ್ದು ಗೊಬ್ಬರ ಎಲ್ಲ, ಆಟೋಗಳು, ಆಂಬುಲೆನ್ಸ್ 24 ಗಂಟೆ ಓಡೋಡೋದು ನಮ್ಮ ಹೈವೇಯಿಂದ ತಿಪ್ಪುದೊಡ್ಡಿಗೆ ಬಂದ ಹೈವೇ ಇದು. ಈ ಹೈವೇ ತುಂಬಾ ಅನಾಹುತ ಇತ್ತು, ಯಾರೇ ಅದನ್ನ ಮನಗಂಡ್ಲಿಲ್ಲ. ಆದ್ರೆ ನಾನು ಅಲ್ಲಿ ನಿಂತು ಅದನ್ನ ವೀಕ್ಷಣೆ ಮುಖಾಂತರ ಅವ್ರಿಗೆ ತಿಳಿಸಿ ಈ ದಿವಸ ಇದು ಕಾಮಗಾರಿ ಪೂರ್ತಿಯಾಗಿದೆ. ಇವಾಗ ತಾರ ಹಾಕ್ತಾ ಇದ್ರೆ ತುಂಬಾ ಚೆನ್ನಾಗಿದೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇವಾಗ ಕಾಮಗಾರಿ ಮುಗಿದಿದೆ. ಅವ್ರಿಗೆ ನಾನು ನಮ್ಮ ತಿಪ್ಪುದೊಡ್ಡಿ ಮತ್ತು ಸುತ್ತಮುತ್ತಲಿನ ಪರವಾಗಿ ಅವ್ರಿಗೆ, ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮ
ಎಲ್ಲ ಒಂದು ತಿಪ್ಪದೊಡ್ಡಿ ನಮ್ಗೆ ಏನೇ ಒಂದು ಇವಾಗ ನಾನು ಜನಸಾಮಾನ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಪ್ರಕಾಶಣ್ಣ ಹೇಳ್ದಂಗೆ ಇವಾಗ ಎಲ್ಲ ಒಂದು ಕೆಲಸಗಳು ಯಾರೋ ಮಾಡೋಕ್ಕಾಗಲ್ಲ, ಯಾರೋ ಒಬ್ಬರೇ ಅದರಲ್ಲಿ ಮಾಡೋದು. ನನ್ನ ಜೊತೆಯಲ್ಲಿರುವ ಎಲ್ಲ ನನ್ನ ಆತ್ಮೀಯರು, ದೊಡ್ಡವರು, ಹಿರಿಯರು, ನಾಯಕರಿಗೂ ಎಲ್ಲರೂ ನಾನು ಅವ್ರನ್ನ ಬೆಂಬಲ ತಗೊಂಡು ಈ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ವಿ. ದಯವಿಟ್ಟು ಅದೇ ರೀತಿ ಏನೇ ತೊಂದರೆ ಇದ್ರೂ, ನಮ್ಮ ಮನದಲ್ಲಿ ಏನೇ ತೊಂದರೆ ಬಂದ್ರೂ ನಮ್ ಗಮನಕ್ಕೆ ಬಂದ್ರೆ ಅದು ತಕ್ಷಣ ಸಣ್ಣ ವಿಷಯ ಆಗ್ಬೋದು, ಅದು ತಕ್ಷಣ ನಾನೇ ಅಲ್ಲಿ ನಿಂತು ಬಗೆಹರಿಸ್ಕೊಂಡು ಬರ್ತಾ ಇದ್ವಿ. ದೇವರು ನಮ್ಮ ಏನೋ ತಿಪ್ಪದೊಡ್ಡಿ ಕಾಶಿ ವಿಶ್ವನಾಥ ಮತ್ತು ವೇಣುಗೋಪಾಲ ಸ್ವಾಮಿ ಕೊಟ್ಟಿರೋ ಆಶೀರ್ವಾದ ನಮ್ಗೆ. ಮೊನ್ನೆ ಎಲ್ಲ ಒಂದು ಓಂ ಶಕ್ತಿಗೆ ಒಂದು 5 ಬಸ್ಸನ್ನ ನಾನೇ ಸ್ವಂತ ಮಾಡಿ ತಾಯಂದ್ರಿಗೆ 300 ಜನ ತಾಯಂದ್ರಿಗೆ ಓಂ ಶಕ್ತಿ ಬಸ್ಗಳಿಗೆ 300 ಜನ ಬಸ್ ವೆಹಿಕಲ್ಸ್ ಅನ್ನ ಮಾಡಿ ಕಳಿಸಿದ್ವಿ. ಏನು ಕೈಲಾದಷ್ಟು ಅಳಿಲು ಸೇವೆ ಅಂತ ಏನು ನಾವು ಕೈಲಾದಷ್ಟು ನಾವು ಒಳ್ಳೇದನ್ನ ಮಾಡಿದ್ರೆ ನಮ್ಗೆ ದೇವ್ರು ಒಳ್ಳೇದ್ ಮಾಡ್ತಾರೆ ಅಂತ ಯಾವತ್ತೂ ಜನಗಳ ಮಧ್ಯೆ ಇರಬೇಕು. ಜನ ಬೇಕು, ಜನರಿಗೋಸ್ಕರ ಏನಾದ್ರೂ ಮಾಡೋನ್ನ ಒಂದು ಆತ್ಮವಿಶ್ವಾಸ ನಂದು. ಅದೇ ರೀತಿಯಾಗಿ ನನಗೆ ಬೆಂಬಲ ಕೊಡ್ತಾ ಇರುವಂತ ನನ್ನ ಆತ್ಮೀಯರು, ಸ್ನೇಹಿತರು, ನಾಯಕರು, ಯುವಕರು ಎಲ್ರಿಗೂ ನಾನು ಚಿರಋಣಿ ಆಗಿರ್ತೀನಿ. ಅದೇ ರೀತಿ ನಮ್ಮ ಮುಂದೆ ಇದೇ ಪೀಳಿಗೆ ಹಂಗೆ ಮುಂದುವರಿಯಲಿ. ಚೆನ್ನಾಗಿ ಏನು ಕೆಲಸ ಕಾರ್ಯಗಳು ಮಾಡೋಣ. ನಮ್ಮ ಪಂಚಾಯತಿ ಮತ್ತು ಗ್ರಾಮ ಫಸ್ಟು, ನಮ್ಮ ಈ ಒಂದು ಫಸ್ಟ್ ನಮ್ಮ ಮನೆ, ಆಮೇಲೆ ನಮ್ಮ ಗ್ರಾಮ, ಆಮೇಲೆ ನಮ್ಮ ಪಂಚಾಯತ್, ಆಮೇಲೆ ತಾಲೂಕು ಮಟ್ಟ, ಹಿಂಗೆ ನಮ್ಮ ಕೈಲಾಸ ನಮ್ಮ ಸರೌಂಡಿಂಗ್ ನಾವು ಫಸ್ಟು ಕ್ಲೀನ್ ಮಾಡ್ಕೊಳ್ಳೋಣ, ಚೆನ್ನಾಗಿ ಸ್ವಚ್ಛವಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಕೊನೆಯದಾಗಿ ನಾನು ಒಂದು ಮಾತಾಡೋಕೆ ಇಷ್ಟಪಡ್ತೀನಿ. ದಯವಿಟ್ಟು ನಮ್ಮ MLA ಅವ್ರನ್ನ, ಅವರು ಇರಲಿಲ್ಲ ಇವತ್ತಿನ ದಿವಸ, ದಯವಿಟ್ಟು MLA ಅವ್ರನ್ನ ಒಂದು ದಿವಸ ಕರೆಸಿ ನಮ್ಮ ಏನು ಅಂಗನವಾಡಿ ಆಗಿರ್ಬೋದು ಮತ್ತು ರಸ್ತೆ ಆಗಿರ್ಬೋದು ಇದನ್ನ ಒಂದು ಫೈನಲ್ ಎಲ್ಲ ಫಿನಿಶ್ ಆದಮೇಲೆ ಅವ್ರ ಹತ್ರ ಒಂದು ರಿಬ್ಬನ್ ಕಟಿಂಗ್ ಮಾಡಿಸಿ ಅವ್ರಿಗೆ ನಾನು ಸನ್ಮಾನ ಮಾಡಬೇಕು ನಮ್ಮ ಮನಸ್ಸಲ್ಲಿದೆ. ದಯವಿಟ್ಟು ಅವ್ರಿಗೆಲ್ರಿಗೂ, ನಮ್ಮ ನಾಯಕರಿಗೆ ಎಲ್ರಿಗೂ ಒಂದು ಸುತ್ತ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ರಕ್ಷಣಾ ವೇದಿಕೆ, ಜೈ ಕರ್ನಾಟಕ, ಜೈ ತಾಯಿ ಭುವನೇಶ್ವರಿ. ಎಲ್ಲರಿಗೂ ಇಲ್ಲ ತಿಪ್ಪದೊಡ್ಡಿ ಸುತ್ತಮುತ್ತಲ ಗ್ರಾಮಸ್ಥರಿಗೂ ಇದೊಂದು ಶುಭ ಸುದ್ದಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಕಾರಣ ಏನು ಅಂತಂದರೆ, ತಿಪ್ಪದೊಡ್ಡಿಯಿಂದ ಏನು ರಾಷ್ಟ್ರೀಯ ಹೆದ್ದಾರಿ 75 ಬೆಂಗಳೂರಿನಿಂದ ಚೆನ್ನೈಗೆ ಹೋಗುವ, ತಿರುಪತಿ ಹಾಗೂ ಚೆನ್ನೈಗೆ ಹೋಗುವಂಥ ರಸ್ತೆ, ಅಲ್ಲಿ ಆ ರಸ್ತೆಯಿಂದ ತಿಪ್ಪದೊಡ್ಡಿಗೆ ಬರುವಂತಹ ರಸ್ತೆ ಇದು ಸಣ್ಣದಾಗಿದ್ದರೂ ಗಡಿ ಗ್ರಾಮ. ಇದು ಬಿಟ್ಟರೆ ಮತ್ತು ಆಂಧ್ರ ಪ್ರದೇಶನೇ. ಇವರ ನಮ್ಮ ತಿಪ್ಪದೊಡ್ಡಿ ಗ್ರಾಮಸ್ಥರ ಕೆಲವು ಹೊಲಗಳು ಕೂಡ ಆಂಧ್ರದಲ್ಲಿದೆ. ಈ ಒಂದು ಕಾರಣದಿಂದ ಗಡಿ ಗ್ರಾಮ ಆಗಿರುವ ಕಾರಣ ನಮಗೆ ತುಂಬ ತೊಂದರೆಗಳಾಗಿತ್ತು. ಏನೇನು ಸಮಸ್ಯೆಗಳು ಅಂತಂದರೆ, ತಿಪ್ಪದೊಡ್ಡಿಯಲ್ಲಿ ಸರಿಯಾದ ಶಾಲಾ ವ್ಯವಸ್ಥೆ ಇರಲಿಲ್ಲ, ಸರಿಯಾದ ಅಂಗನವಾಡಿ ಕಟ್ಟಡ ವ್ಯವಸ್ಥೆ ಇರಲಿಲ್ಲ, ಸರಿಯಾದ ರಸ್ತೆಗಳ ವ್ಯವಸ್ಥೆ ಇರಲಿಲ್ಲ. ಈ ಒಂದು ಎಲ್ಲ ಸಮಸ್ಯೆಗಳನ್ನು ಸರ್ಕಾರದ ಮಟ್ಟದಲ್ಲಿ, ಅಧಿಕಾರಿಗಳ ಮಟ್ಟದಲ್ಲಿ, ರಾಜಕಾರಣಿಗಳ ಮಟ್ಟದಲ್ಲಿ ಅವರ ಗಮನ ಸೆಳೆದಂತಹ ನಮ್ಮ ತಿಪ್ಪದೊಡ್ಡಿ ಮೋಹನ್ರು ಅವರು ಪ್ರತಿ ಒಂದು ಹಂತದಲ್ಲೂ ಅವರು ವಿಫಲರಾಗ್ತಾರೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ಮೋಹನ್ ಅವರು ಆಯ್ಕೆ ಮಾಡಿಕೊಂಡಿದ್ದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಸಂಘಟನೆಯನ್ನು. ಈ ಒಂದು ಸಂಘಟನೆಗೆ ಸೇರ್ಪಡೆಯಾದಂಥ ನಮ್ಮ ಮೋಹನ್ ಅವರು ಮೊದಲನೇದಾಗಿ ಸರ್ಕಾರಿ ಶಾಲೆಗೆ ಕರೆಸಿದ್ರು. ಸರ್ಕಾರಿ ಶಾಲೆಗೆ ಕರೆಸಿದಾಗ ನಾವೆಲ್ಲ ನಮ್ಮ ತಂಡ ಬಂದು ಇಲ್ಲಿ ಅವ್ರ ಊರಿನ ಗ್ರಾಮಸ್ಥರು ಮತ್ತು ನಮ್ಮ ತಂಡ ಎಲ್ಲರೂ ಬಂದು ಇಲ್ಲಿ ನಾವೊಂದು ಮಾತಾಡಿದಂಥ ಒಂದು ಸಂದರ್ಭದಲ್ಲಿ ಮೊದಲನೇ ಜಯವಾಗಿ ಈ ಊರಿಗೆ 37 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಮ್ಮ ಹೋರಾಟದ ಪ್ರತಿಫಲವಾಗಿ 37 ಲಕ್ಷ ರೂಗಳ ವೆಚ್ಚದಲ್ಲಿ ಅತ್ಯಾಧುನಿಕ, ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಯಾವುದೇ ಒಂದು ಖಾಸಗಿ ಶಾಲೆ ಕೂಡ ಇರಲ್ಲ, ಆ ಒಂದು ಗುಣಮಟ್ಟಗಳೊಂದಿಗೆ ಒಂದು ಸುಸಜ್ಜಿತವಾದ ಒಂದು ಒಳ್ಳೆ ಭವ್ಯವಾದ ಕಟ್ಟಡ ಬಂತು. ಆ ನಂತರ ಎರಡನೇದಾಗಿ ಅಂಗನವಾಡಿ ಇರಲಿಲ್ಲ. ಅಂಗನವಾಡಿನೂ ಕೂಡ ನಮ್ಮ ತಾಲೂಕು ಉಪಾಧ್ಯಕ್ಷರು ಮೋಹನ್ ಅವರು ಏನು ನಮ್ಮ ಉಪಾಧ್ಯಕ್ಷ ಸ್ಥಾನವನ್ನ ಸ್ವೀಕರಿಸಿದಂತಹ ಒಂದು ಪ್ರಥಮ ಜಯವಾಗಿ ಅಂಗನವಾಡಿಯನ್ನು ಪಡ್ಕೊಂಡ್ರು ಹೋರಾಟಗಳ ಮುಖಾಂತರ. ಮತ್ತೆ ಮೂರನೇದಾಗಿ ಕಳೆದ ಒಂದು ಈ ವ್ಯಕ್ತಿ ಅದಕ್ಕೆ ಅದನ್ನು ಕೂಡ ಇವಾಗ ಕರೆಸಿದ್ದು. ಈ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ 2 ಅಡಿ ಆಳ ಇತ್ತು ಒಂದೊಂದು ಗುಣಿನು. ಆ ಒಂದು 2 ಅಡಿ ಆಳ ಇರುವಂತಹ ಗುಣಿಗಳನ್ನ ನಮ್ಮ ಮೋಹನ್ ಅವರು
ಅಧಿಕಾರಿಗಳ ಮಟ್ಟದಲ್ಲಿ ಸ್ವಲ್ಪ ತರಬೇಕು ಅಂತೇಳಿ ತುಂಬಾ ಪ್ರಯತ್ನ ಪಟ್ಟರು. ಆದ್ರೆ ಅದಕ್ಕೆ ತಕ್ಕ ಒಂದು ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಎಲ್ಲಾ ಮಾಧ್ಯಮಗಳನ್ನ ಕರೆಸಿ ಈ ಸುದ್ದಿಯನ್ನ ಪ್ರಸಾರ ಮಾಡ್ತಾರೆ. ಪ್ರಸಾರ ಮಾಡಿ ಏನು ಸುದ್ದಿ ಮಾಧ್ಯಮಗಳು ಅದನ್ನ ದೃಶ್ಯವನ್ನ ಚಿತ್ರೀಕರಣ ಮಾಡಬೇಕು ಅಂತ ಮಾಡುವಂತ ಸಂದರ್ಭದಲ್ಲಿ ಈ ವ್ಯಕ್ತಿ ಬರ್ತಾರೆ. ಗಾಡಿಯಲ್ಲಿ ಬಂದಾಗ ಬಿದ್ದೋಗುತ್ತಾರೆ. ಆ ಒಂದು ಸಂದರ್ಭನ ಅವೆರಡೂ ಆ ದೃಶ್ಯಗಳನ್ನ ತಗೊಂಡೋಗಿ ನಾವು ಅಧಿಕಾರಿಗಳ ಮಟ್ಟದಲ್ಲಿ ಚರ್ಚೆ ಮಾಡಿ ಶಾಸಕರ ಗಮನಕ್ಕೆ ತಂದಂತಹ ನಮ್ಮ ತಾಲೂಕು ಉಪಾಧ್ಯಕ್ಷರಾದ ಮೋಹನ್ ರವರು ಶಾಸಕರ ಗಮನಕ್ಕೆ ತಂದ ತಕ್ಷಣವೇ 3-4 ದಿನದಲ್ಲೇ ಅನುಮೋದನೆ ಸಿಗುತ್ತೆ. ಅನುಮೋದನೆ ಸಿಕ್ಕಿ ಈ ದಿನ ನಮಗೆ ಇದರಲ್ಲೂ ಕೂಡ ಜಯ ಸಿಗುತ್ತೆ. ನಮ್ಮ ಹೋರಾಟಕ್ಕೆ ಪ್ರತಿಫಲ ಸಿಗುತ್ತೆ. ನಿಜವಾಗ್ಲೂ ನಮ್ಮ ಮೋಹನ್ ರವರನ್ನ ಈ ದಿನ ನಾವು ಅಭಿನಂದಿಸಲೇಬೇಕು. ಕಾರಣ ಏನು ಅಂತಂದ್ರೆ ಪ್ರತಿಯೊಬ್ರು ಹೋರಾಟಗಾರರು ಇರ್ತಾರೆ, ಸ್ವಹಿತಾಸಕ್ತಿಯನ್ನ ಮನದಲ್ಲಿಟ್ಕೊಂಡು ಹೋರಾಟಗಳಿಗೆ ಬರ್ತಾರೆ. ಆದ್ರೆ ಪರರ ಹಿತಾಸಕ್ತಿ ನಾನು ಅನ್ನೋದನ್ನ ಬಿಟ್ಟು ನಮ್ಮವರು, ನಮ್ಮೂರು, ನಮ್ಮ ಪಂಚಾಯತಿ, ನಮ್ಮ ತಾಲೂಕು, ನಮ್ಮ ಜಿಲ್ಲೆ ಅನ್ನೋದನ್ನ ಮೊದಲನೇದಾಗಿ ಅಳವಡಿಸ್ಕೊಂಡು ಮೊದಲನೇದಾಗಿ ನನ್ನೂರನ್ನ ಅಭಿವೃದ್ಧಿ ಮಾಡ್ಕೋಬೇಕು. ನನ್ನೂರಿನ ಎಲ್ಲಾ ಸಮಸ್ಯೆಗಳನ್ನ ಇತ್ಯರ್ಥಪಡಿಸಿದಂತ ನಂತರ ನನ್ನ ಪಂಚಾಯತಿ ಕಡೆ ಗಮನ ಕೊಡಬೇಕು ಅಂತೇಳಿ ಮೊದಲನೇದಾಗಿ ಅವ್ರ ಊರಿನ ಎಲ್ಲಾ ಒಂದು ಸವಲತ್ತುಗಳನ್ನ ಮಾಡ್ಕೊಂಡಿರ್ತಾರೆ. ಅದೇ ರೀತಿ ಅವರ ಸ್ನೇಹಿತರು ಅವರು ಸೇರಿ ಒಂದು ನೀರಿನ ಫಿಲ್ಟರ್ ಕೂಡ ಅಳವಡಿಸಿರ್ತಾರೆ ಈ ಊರಲ್ಲಿ. ಈ ಎಲ್ಲಾ ಒಂದು ಅವರ ಸೇವೆಗಳನ್ನ ಗಮನಿಸಿ ಈ ದಿನ ನಮ್ಮ ಮಾಧ್ಯಮಗಳ ಮುಖಾಂತರ ಎಲ್ರಿಗೂ ಸ್ವಲ್ಪ ತಿಳಿಸುವಂತ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಇವತ್ತು ಇಲ್ಲಿಗೆ ಬಂದಿದ್ದೇವೆ. ಅವರಿಗೆ ನಿಜವಾಗ್ಲೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಗೆ ಅವರು ಬಂದಿರೋದು ನಮ್ಮ ಒಂದು ಪುಣ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿಯಾಗಿ ಈ ರಸ್ತೆಯ ಕಾಮಗಾರಿಯನ್ನ ತಗೊಂಡಂತ ವಂಸಂದ್ರ ನಾರಾಯಣನವರು ಇವರು, ನಾನು ಕೂಡ ಗುತ್ತಿಗೆದಾರನಾಗಿ ಸುಮಾರು ಒಂದು 10 ವರ್ಷ ನಾನು ಆ ಒಂದು ಫೀಲ್ಡ್ ಅಲ್ಲಿ ಇದ್ದೆ. ಆದ್ರೆ ಇವರು ನನಗೆ ಬುದ್ಧಿ ಹೇಳಿದಂತಹ ವ್ಯಕ್ತಿಗಳಿವರು. ಅವರು ಯಾವ ತರ ಕಾಮಗಾರಿಗಳು ಮಾಡ್ತಾರೆ ಅಂತಂದ್ರೆ ನೀವೇ ಹೋಗಿ ಈ ಕಾಮಗಾರಿನ ವೀಕ್ಷಣೆ ಮಾಡ್ಕೊಂಡ್ ಬನ್ನಿ. ಯಾವ ತರ ನಾ ಈಗ ಬಂದೇ ಅದೇ ದಾರಿಯಲ್ಲಿ ಅವರು ಈ ಒಂದು ಗುತ್ತಿಗೆದಾರರು ಅವರು ಅಂತ ನನಗೆ ಗೊತ್ತಿರ್ಲಿಲ್ಲ. ಯಾರೋ ಹಾಕ್ತಾ ಇದಾರೆ ನೋಡ್ಕೊಂಡು ಮೋಹನ್ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ಬಿಟ್ಟು ಬರೋಣ ಅಂತೇಳಿ ನಾವು ಬಂದಿದ್ದು. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಬಂದ್ರೆ ಇವರೇ ಇದ್ರು, ಅಣ್ಣ ನೀವೇನ ಅಂತಂದ್ರೆ ನಿಜ ಅಂತಂದ್ರು. ಅದಕ್ಕೆ ಆ ರಸ್ತೆ ಅಷ್ಟೊಂದು ಶುದ್ಧವಾಗಿ ಅಷ್ಟೊಂದು ಅಚ್ಚುಕಟ್ಟಾಗಿ ಬಂದಿರೋದು ಅಂತೇಳಿ ಅವ್ರಿಗೆ ಅಭಿನಂದನೆ. ಅವ್ರಿಗೂ ಕೂಡ ಒಳ್ಳೆ ಕಾಮಗಾರಿನ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಮೋಹನ್ ಅವರಿಗೆ ಇನ್ನೂ ಹೆಚ್ಚೆಚ್ಚು ಹೋರಾಟಗಳನ್ನ ಮಾಡಿ ಇನ್ನೂ ಹೆಚ್ಚೆಚ್ಚು ಅವ್ರ ಊರು ಅವ್ರ ಪಂಚಾಯತಿಗೆ ಸವಲತ್ತುಗಳನ್ನು ಪಡ್ಕೊಂಡು ಇನ್ನೂ ಹೆಚ್ಚಿನ ಯಶಸ್ಸನ್ನು ಗಳಿಸಲಿ ಅಂತೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳ ಪರವಾಗಿ ಶುಭ ಹಾರೈಸ್ತಾ ಮುಗಿಸ್ತೇನೆ.